ಮಧ್ಯಪ್ರದೇಶದ ಇಂದೋರ್ನಲ್ಲಿ ಶ್ಯಾಮ್ ಅಗರ್ವಾಲ್ ಅನ್ನೋ ವ್ಯಕ್ತಿ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ. ಶ್ಯಾಮ್ ಹೆಂಡತಿ ಪ್ರಿಯಾ ಅಗರ್ವಾಲ್ ಮನೆಯಲ್ಲೇ ಇದ್ದು 6 ವರ್ಷದ ಮಗಳನ್ನ ನೋಡ್ಕೊಳ್ತಿದ್ಲು. ಇವರ ಜೀವನ ಚೆನ್ನಾಗಿತ್ತು. ಮಗಳಿಗೆ ಒಳ್ಳೆ ಜೀವನ ರೂಪಿಸಿಕೊಡ್ಬೇಕು ಅಂತ ಶ್ಯಾಮ್ ಕಷ್ಟಪಟ್ಟು ದುಡಿತಿದ್ದ. ಆದರೆ ಮನೆಯಲ್ಲೇ ಇದ್ದ ಪ್ರಿಯಾ ಅಗರ್ವಾಲ್ಗೆ ಸೋಷಿಯಲ್ ಮೀಡಿಯಾ ಚಟ ಅಂಟ್ಕೊಂಡಿತ್ತು. ಇನ್ಸ್ಟಾಗ್ರಾಂನಲ್ಲಿ ದಿನಕ್ಕೊಂದು ಫೋಟೋ ಹಾಗೂ ರೀಲ್ಸ್ ಹಾಕದಿದ್ರೆ ಇವಳಿಗೆ ದಿನ ಕಳೀತಾ ಇರಲಿಲ್ಲ. ಮಗಳು ಸ್ಕೂಲ್ಗೆ, ಗಂಡ ಆಫೀಸ್ಗೆ ಹೋಗ್ತಿದ್ದಂತೆ ಪ್ರಿಯಾ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂಗೆ ಅಂಟ್ಕೊಂಡ್ ಬಿಡ್ತಿದ್ಲು. ಹೀಗೆ ಪ್ರಿಯಾ ಹಾಕ್ತಿದ್ದ ಪೋಸ್ಟ್ ಹಾಗೂ ರೀಲ್ಸ್ ಗಳಿಗೆ ಒಬ್ಬ ರೆಗ್ಯುಲರ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ತಿದ್ದ. ಅವನ ಹೆಸರು ರಾಜೇಶ್ ರಘುವಂಶಿ ಅಂತ. ಪ್ರಿಯಾ ಹಾಕ್ತಿದ್ದ ಪೋಸ್ಟ್ ಗಳನ್ನ ಯಾರು ನೋಡ್ತಿದ್ರೋ ಬಿಡ್ತಿದ್ರೋ, ರಾಜೇಶ್ ಮಾತ್ರ ಪ್ರಿಯಾ ಹಾಕ್ತಿದ್ದ ಪೋಸ್ಟ್ ಗಳಿಗೆ ಲೈಕ್ ಕೊಟ್ಟು ಕಾಮೆಂಟ್ ಮಾಡ್ತಿದ್ದ. ತನ್ನ ಪೋಸ್ಟ್ ಗಳಿಗೆ ಲೈಕ್ ಕೊಡ್ತಿದ್ದ ರಾಜೇಶ ಹಾಗೂ ಪ್ರಿಯಾ ನಡುವೆ ಇನ್ಸ್ಟಾಗ್ರಾಂ ನಲ್ಲಿ ಪರಿಚಯವಾಗಿತ್ತು. ಪರಿಚಯವಾದ 2 ದಿನಕ್ಕೆ ಇಬ್ಬರ ನಡುವೆ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗಿದ್ವು. ಇನ್ಸ್ಟಾಗ್ರಾಂ ನಿಂದ ವಾಟ್ಸ್ಆಪ್ ಗೆ ಶಿಫ್ಟ್ ಆಗ್ತಿದ್ದಂತೆ ಇಬ್ಬರ ನಡುವೆ ಚಾಟಿಂಗ್ ಭರ್ಜರಿಯಾಗಿ ನಡೆಯೋಕೆ ಶುರುವಾಗಿತ್ತು. ಹೀಗೆ ಇವರಿಬ್ಬರ ನಡುವೆ ನಡೀತಿದ್ದ ಚಾಟಿಂಗ್ ಲವ್ ಆಗಿ ಕನ್ವರ್ಟ್ ಆಗಿತ್ತು. ಆದ್ರೆ ಮದುವೆಯಾದ್ಮೇಲೆ ಆಗೋದು ದೇಹದ ತೆವಲು ತೀರಿಸಿಕೊಳ್ಳೋ ಕೆಲಸವೇ ಹೊರತು ಲವ್ ಅಲ್ಲ ಅನ್ನೋ ವಿಚಾರ ಪ್ರಿಯಾಗೆ ಗೊತ್ತಾಗದೆ ಹೋಯ್ತು. ಆದ್ರೂ ಇನ್ಸ್ಟಾಗ್ರಾಂ ನಲ್ಲಿ ಪರಿಚಯವಾಗಿದ್ದ ರಾಜೇಶ್ ಜೊತೆ ಪ್ರಿಯಾ ಅಗರ್ವಾಲ್ ಲವ್ ಅಲ್ಲಿ ಬಿದ್ದಿದ್ಲು. ಲವ್ ಅಲ್ಲಿ ಬಿದ್ದ ಒಂದೇ ವಾರಕ್ಕೆ ಬೆಡ್ರೂಮ್ ಅಲ್ಲಿ ರಾಜೇಶ್ ಹಾಗೂ ಪ್ರಿಯಾ ಅಗರ್ವಾಲ್ ಒಂದಾಗಿ ಹೋಗಿದ್ರು. ಹೀಗೆ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧವನ್ನ ಇವರ ಬೆಡ್ರೂಮ್ ಗೋಡೆಗಳು 2 ವರ್ಷದವರೆಗೂ ಸಹಿಸಿಕೊಂಡಿದ್ವು. ಪ್ರಿಯಾ ಅಗರ್ವಾಲ್ ಗಂಡ ಶ್ಯಾಮ್ ಆಫೀಸ್ ತುಂಬಾ ದೂರ ಇದ್ದ ಕಾರಣ ಆತ ಹೊರಟು ಹೋಗ್ತಿದ್ದಂತೆ ಇತ್ತ ರಾಜೇಶ್ನ ಪ್ರಿಯಾ ಮನೆಗೆ ಕರೆಸಿಕೊಳ್ತಿದ್ಲು. ದಿನ ಕಳೀತಿದ್ದಂತೆ ಪ್ರಿಯಾ ವರ್ತನೆಯಲ್ಲಿ ಬದಲಾವಣೆಗಳಾಗ್ತಿದ್ವು. ಅಲ್ಲದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ಹಾಕ್ತಿದ್ದ ಪೋಸ್ಟ್ಗಳಲ್ಲಿ ಸಹ ಅನೇಕ ಬದಲಾವಣೆಗಳನ್ನ ಗಂಡ ಶ್ಯಾಮ್ ಗಮನಿಸಿದ್ದ. ಇದೆಲ್ಲ ಸರಿ ಇಲ್ಲ ಅಂತ ಶ್ಯಾಮ್ ಪ್ರಿಯಾಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದ. ಅಲ್ಲದೆ ನಿನ್ನ ವರ್ತನೆಯಿಂದ ಬಂಧುಗಳು ಹಾಗೂ ಸ್ನೇಹಿತರಲ್ಲಿ ನನಗೆ ಮರ್ಯಾದೆ ಹೋಗ್ತಿದೆ ಅಂತ ಪ್ರಿಯಾಗೆ ಬೈದು ಬುದ್ಧಿ ಹೇಳಿದ್ದ. ಆದ್ರೆ ಎಷ್ಟೇ ಬೈದ್ರು ಮಾತ್ರ ಪ್ರಿಯಾ ಬದಲಾಗಿರ್ಲಿಲ್ಲ. ಅತ್ತ ಪ್ರಿಯಾ ಹಾಗೂ ರಾಜೇಶ್ ನಡುವೆ ಇದ್ದ ಅಕ್ರಮ ಸಂಬಂಧದ ಬಗ್ಗೆ ಶ್ಯಾಮ್ಗೆ ಗೊತ್ತಿರಲಿಲ್ಲ. ಒಂದು ದಿನ ಶ್ಯಾಮ್ ಆಫೀಸ್ಗೆ ಹೋಗಿದ್ದಾಗ ಪ್ರಿಯಾ ರಾಜೇಶ್ನ ಮನೆಗೆ ಕರೆಸಿಕೊಂಡು ಏಕಾಂತದಲ್ಲಿ ಮುಳುಗಿ ತೇಲ್ತಿದ್ಲು. ಹುಷಾರಿಲ್ಲದ ಕಾರಣ ಶ್ಯಾಮ್ ಆಫೀಸ್ಗೆ ಹೋದ ಸ್ವಲ್ಪ ಹೊತ್ತಿಗೆ ಮನೆಗೆ ಬಂದು ಬಾಗಿಲು ತಟ್ಟಿದ್ದ. ಅಷ್ಟರಲ್ಲಾಗ್ಲೇ ಪ್ರಿಯಾ ಮತ್ತೆ ರಾಜೇಶ್ ಕಾಮಕೇಳಿಯಲ್ಲಿ ಮುಳುಗಿ ತೇಲ್ತಿದ್ರು. ಯಾರೋ ಬಾಗಿಲು ಬಡೀತಿದ್ದಾರೆ ಅಂತ ರಾಜೇಶ್ ಹೇಳಿದ್ದ. ಗಾಬರಿಯಿಂದಲೇ ಪ್ರಿಯಾ ಎದ್ದು ಬಂದು ಬಾಗಿಲು ತೆಗೆದಿದ್ಲು. ಜಸ್ಟ್ 1 ಗಂಟೆಗೂ ಮುಂಚೆ ಆಫೀಸ್ಗೆ ಹೋಗ್ಬೇಕಾದ್ರೆ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಪ್ರಿಯಾ ಗಂಡನನ್ನ ಕಳಿಸಿದ್ಲು. ಆದ್ರೆ ಬಾಗಿಲು ತೆಗೀತಿದ್ದಂತೆ ಏಕಾಏಕಿ ಅರ್ಧಂಬರ್ಧ ರಸ ಹಿಂಡಿದ್ದ ಕಬ್ಬಿನ ಜಲ್ಲೆಯಂತಾಗಿದ್ಲು. ಶ್ಯಾಮ್ ಪ್ರಿಯಾಳನ್ನ ಸೂಕ್ಷ್ಮವಾಗಿ ಗಮನಿಸಿ ಏನಾಯ್ತು ಅಂತ ಕೇಳಿದ್ದ. ಶ್ಯಾಮ್ನ ಧ್ವನಿ ಕೇಳ್ತಿದ್ದಂತೆ ರಾಜೇಶ್ ಬಾಲ್ಕನಿಯಿಂದ ಜಂಪ್ ಮಾಡಿ ಪರಾರಿಯಾಗಿದ್ದ. ಮನೆಯೊಳಗೆ ಬಂದ ಶ್ಯಾಮ್ ಬೆಡ್ರೂಮ್ನ ಸೂಕ್ಷ್ಮವಾಗಿ ಗಮನಿಸಿದ್ದ. ರೂಮಲ್ಲಿ ಮಂಚದ ಮೇಲಿನ ಬೆಡ್ಶೀಟ್ ಮುದುರಿಕೊಂಡಿತ್ತು. ಕೆದರಿದ ಕೂದಲಿನಿಂದ ಹಾಗೂ ಅರ್ಧಂಬರ್ಧ ಧರಿಸಿದ್ದ ಬಟ್ಟೆಯಿಂದ ಪ್ರಿಯಾ ಅಗರ್ವಾಲ್ ಬಾಗಿಲು ತೆಗೆದಿದ್ಲು. ಯಾರೋ ಮಾತನಾಡಿಸಿ ಕಳಿಸಿ ಬಿಡೋಣ ಅನ್ನೋ ಉದ್ದೇಶದಿಂದ ಪ್ರಿಯಾ ಬಾಗಿಲು ತೆಗೆದಿದ್ಲು. ಆದ್ರೆ ಗಂಡ ಶ್ಯಾಮ್ ಮನೆಗೆ ಬರ್ತಾನೆ ಅಂತ ಪ್ರಿಯಾ ಊಹಿಸಿಯೂ ಇರಲಿಲ್ಲ. ಹೀಗೆ ಏಕಾಏಕಿ ಒಳಗೆ ಬಂದಿದ್ದ ಗಂಡ ಎಲ್ಲವನ್ನ ನೋಡಿದ್ದ. ಪ್ರಿಯಾ ಬಾಗಿಲು ತೆಗೆಯೋ ಬರದಲ್ಲಿ ಬರೀ ನೈಟ್ ಪ್ಯಾಂಟ್ ಮತ್ತೆ ಟೀ ಶರ್ಟ್ ನ ಮಾತ್ರ ಧರಿಸಿ ಹೊರಗೆ ಬಂದಿದ್ಲು. ಶ್ಯಾಮ್ನ ನೋಡಿ ಒಳ ಉಡುಪುಗಳನ್ನ ಧರಿಸದೆ ಬಾಗಿಲು ತೆಗೆದಿದ್ರಿಂದ ಪ್ರಿಯಾಗೆ ಅದು ತಕ್ಷಣಕ್ಕೆ ಮರೆತು ಹೋಗಿತ್ತು. ಅಲ್ಲದೆ ಪ್ರಿಯಾ ಒಳ ಉಡುಪುಗಳ ಜೊತೆಗೆ ರಾಜೇಶನ ಅಂಡರ್ವೇರ್ ಸಹ ಇದ್ದಿದ್ದನ್ನ ಶ್ಯಾಮ್ ಗಮನಿಸಿದ್ದ. ಇದು ಪ್ರಿಯಾ ರಾಜೇಶ್ ಮಂಚದಾಟಕ್ಕೆ ಸಾಕ್ಷಿಯಾಗಿತ್ತು. ಆಗ ಹೆಂಡತಿ ಪ್ರಿಯಾಳನ್ನ ಏನು ಸಮಾಚಾರ ಅಂತ ಶ್ಯಾಮ್ ಕೇಳಿದ್ದ. ಆಗ ಪ್ರಿಯಾ ನಾನು ಗಾಢ ನಿದ್ರೆಯಲ್ಲಿದ್ದೆ, ಅದಕ್ಕೆ ಈ ಅವಸ್ಥೆಯಲ್ಲಿ ಎದ್ದು ಬಂದು ಬಾಗಿಲು ತೆಗೆದಿದ್ದೆ ಅಂತ ಹೇಳಿದ್ಲು. ಆಗ ಪ್ರಿಯಾ ವಿಚಾರದಲ್ಲಿ ಶ್ಯಾಮ್ ನಿಜಕ್ಕೂ ಜೆಂಟಲ್ಮನ್ ರೀತಿ ವರ್ತಿಸಿದ್ದ. ಹೆಂಡತಿ ಪ್ರಿಯಾ ಕುರಿತು ಶ್ಯಾಮ್ ನೀನು ತಪ್ಪು ಮಾಡ್ತಿದೀಯ ಅಂತ ನಾನು ಹೇಳ್ತಿಲ್ಲ. ನಿನ್ನ ವರ್ತನೆ ಸರಿಯಿಲ್ಲ. ನಿನಗೆ ಇಷ್ಟವಿಲ್ಲದಿದ್ರೆ ನನ್ನ ಬಿಟ್ಟು ಹೊರಟು ಹೋಗು. ಆದ್ರೆ ನನ್ನ ಹತ್ರ ಇದ್ಕೊಂಡು ತಪ್ಪಿನ ಕೆಲಸವನ್ನ ಮಾತ್ರ ಮಾಡಬೇಡ ಅಂತ ಪ್ರಿಯಾಗೆ ಸೂಕ್ಷ್ಮವಾಗಿ ಹೇಳಿದ್ದ. ಅಲ್ಲದೆ ನಮಗೆ ಬಂಗಾರದಂತಹ ಮಗಳಿದ್ದಾಳೆ, ನೀನು ಅವಳ ಜೀವನವನ್ನ ಸಹ ಹಾಳು ಮಾಡ್ತಿದೀಯಾ ಅಂತ ಶ್ಯಾಮ್ ಪ್ರಿಯಾಗೆ ಬೈದು ಬುದ್ಧಿ ಹೇಳಿದ್ದ. ಹೀಗೆ ಶ್ಯಾಮ್ ಹೇಳಿದಾಗ ಪ್ರಿಯಾ ಅಗರ್ವಾಲ್ ಎಲ್ಲಾ ಹೆಣ್ಣು ಮಕ್ಕಳು ಬಳಸೋ ಅಸ್ತ್ರವನ್ನೇ ಬಳಸಿದ್ಲು. ಕಣ್ಣೀರು ಹಾಕ್ತಾ ಗಂಡನ ವಿರುದ್ಧವೇ ತಿರುಗಿ ಬಿದ್ದಿದ್ಲು. ಶ್ಯಾಮ್ ಜೊತೆ ಜಗಳ ತೆಗೆದು ಮಾತು ಬಿಟ್ಟಿದ್ಲು. 2 ದಿನಗಳು ಕಳೆದ ಮೇಲೆ ಶ್ಯಾಮ್ ಮಗಳಿಗೋಸ್ಕರ ಕನಿಕರದಿಂದ ಮತ್ತೆ ಪ್ರಿಯಾ ಹತ್ರ ಕ್ಷಮೆ ಕೇಳಿದ್ದ. ಯಾವಾಗ ಶ್ಯಾಮ್ ಪ್ರಿಯಾ ಅಗರ್ವಾಲ್ ಹತ್ರ ಕ್ಷಮೆ ಕೇಳಿದ್ನೋ ಆಗ ಪ್ರಿಯಾ ಅಗರ್ವಾಲ್ಗೆ ಅದೇ ದೊಡ್ಡ ಅಡ್ವಾಂಟೇಜ್ ಆಗಿ ಹೋಗಿತ್ತು. ಇದಾದ ಮೇಲೂ ಕೂಡ ಪ್ರಿಯಾ ಬುದ್ಧಿ ಕಲಿಯದೆ ರಾಜೇಶನ ಜೊತೆ ಮತ್ತೆ ರಂಗಿನಾಟ ಆಡೋದನ್ನ ಮುಂದುವರೆಸಿದ್ಲು. ಮಗಳನ್ನ ಸ್ಕೂಲ್ನಿಂದ ಕರ್ಕೊಂಡು ಬರೋ ನೆಪದಲ್ಲಿ ಮನೆಯಿಂದ ಹೊರಡ್ತಿದ್ದ ಪ್ರಿಯಾ ಬಾಯ್ ಫ್ರೆಂಡ್ ರೂಮ್ಗೆ ಹೋಗಿ ಸ್ವರ್ಗ ಸುಖವನ್ನ ಅನುಭವಿಸ್ತಿದ್ಲು. ಇದಾದ ಮೇಲೆ ಸ್ಕೂಲ್ಗೆ ಹೋಗಿ ಮಗಳನ್ನ ಕರ್ಕೊಂಡು ಮನೆಗೆ ಬರ್ತಿದ್ಲು. ಹೀಗೆ ಮುಂದುವರೆದು ಪ್ರಿಯಾ ಹಾಗೂ ರಾಜೇಶ್ ನಡುವಿನ ಅಕ್ರಮ ಸಂಬಂಧ 3ನೇ ವರ್ಷದ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ಳುವ ಹೊಸ್ತಿಲಲ್ಲಿತ್ತು.
ಗಂಡ ಶ್ಯಾಮ್ ಎಷ್ಟೇ ಎಚ್ಚರಿಸಿದ್ರು ಪ್ರಿಯಾ ಮಾತ್ರ ಬದಲಾಗಿರ್ಲಿಲ್ಲ. ಅಲ್ಲದೆ ರಾಜೇಶನನ್ನ ಮೀಟ್ ಮಾಡೋದಕ್ಕೆ ಆಗಾಗ ಮಗಳ ಜೊತೆನೆ ಹೊರಟು ಹೋಗ್ತಿದ್ಲು. ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧ 3ನೇ ವರ್ಷ ತುಂಬಿತ್ತು. ಅಲ್ಲಿಗಾಗ್ಲೇ ಪ್ರಿಯಾ ಅಗರ್ವಾಲ್ ಬಳಿ ಅಳಿದುಳಿದ ರಸವನ್ನೆಲ್ಲ ರಾಜೇಶ ಹೀರಿಬಿಟ್ಟಿದ್ದ. ಹೀಗೆ ಪ್ರಿಯಾ ಅಗರ್ವಾಲ್ ಬಳಿ ರಸ ಹೀರೋ ಬರದಲ್ಲಿ ರಾಜೇಶ ಸಹ ತನ್ನ ದೇಹದ ಶಕ್ತಿಯನ್ನೆಲ್ಲ ಕಳ್ಕೊಂಡಿದ್ದ. ಇದರಿಂದ ಪ್ರಿಯಾಗೆ ರಾಜೇಶ ಯಾವಾಗ ದೈಹಿಕವಾಗಿ ಸುಖ ಕೊಟ್ರು ಅದು ಅವಳಿಗೆ ಬೋರ್ ಅನಿಸೋಕೆ ಶುರುವಾಗಿತ್ತು. ಹೀಗೆ ರಾಜೇಶ್ ಬೋರ್ ಹೊಡಿತಿದ್ದಂತೆ ಪ್ರಿಯಾ ಅಗರ್ವಾಲ್ ಅವನನ್ನ ಬಿಡೋಕೆ ಮುಂದಾಗಿದ್ಲು. ಮೊದಲಿನ ಹಾಗೆ ದಿನನಿತ್ಯ ಒಂದಾಗದೆ ಆಗಾಗ ಇಬ್ರು ಮೀಟ್ ಆಗಿ ಮೇಟಿಂಗ್ ನಲ್ಲಿ ಮುಳುಗಿ ತೇಲ್ತಿದ್ರು. ಇದೇ ಟೈಮಲ್ಲಿ ಪ್ರಿಯಾ ಅಗರ್ವಾಲ್ ರಾಜೇಶ್ನ ಚೀಪ್ ಆಗಿ ನೋಡೋದಕ್ಕೆ ಶುರು ಮಾಡಿದ್ಲು. ನೀನು ಬೇರೊಬ್ಬಳನ್ನ ಮದುವೆಯಾಗು, ನೀನು ನೋಡೋದಕ್ಕೆ ಏನು ಸುರಸುಂದರಾಂಗನಲ್ಲ, ನಾನು ನಿನ್ನ ಜೊತೆ ಇಷ್ಟು ದಿನ ಹೇಗೆ ಮಲಗಿದ್ದೆ ಅಂತ ನನಗೆ ಗೊತ್ತಾಗ್ಲಿಲ್ಲ, ನನ್ನ ಬಿಟ್ಬಿಡು, ನಾನು ಇನ್ನೊಬ್ನನ್ನ ನೋಡ್ಕೊಳ್ತೀನಿ ಅಂತ ಪ್ರಿಯಾ ರಾಜೇಶ್ಗೆ ಮುಖದ ಮೇಲೆ ಹೊಡೆದಂತೆ ಹೇಳಿದ್ಲು. ಈ ಮಾತುಗಳಿಂದ ರಾಜೇಶ್ಗೆ ಕೋಪ ಉಕ್ಕೇರಿತ್ತು. ಇದರಿಂದ ನಾವಿಬ್ರು ಜೊತೆಯಲ್ಲೇ ಇರೋಣ ಅಂತ ರಾಜೇಶ್ ಪ್ರಿಯಾಗೆ ಬಲವಂತ ಮಾಡಿದ್ದ. ನಿನಗೋಸ್ಕರ ನಾನು ಮದುವೆ ಕೂಡ ಆಗೋದಿಲ್ಲ ಅಂತ ಪ್ರಿಯಾಗೆ ಮಾತು ಕೊಟ್ಟಿದ್ದ. ಆದ್ರೆ ಪ್ರಿಯಾ ಅದೇ ಟೈಮಲ್ಲಿ ನಿಜವನ್ನ ಬಾಯ್ಬಿಟ್ಟಿದ್ಲು. ನೀನು ಬೆಡ್ ಮೇಲೆ ಒಳ್ಳೆ ಪ್ಲೇಯರ್ ಅಲ್ಲ, ಇನ್ನು ಮದುವೆಯಾಗಿ ಏನು ಮಾಡ್ತೀಯ ಅಂತ ಪ್ರಿಯಾ ವ್ಯಂಗ್ಯವಾಡಿದ್ಲು. ಇದರಿಂದ ರಾಜೇಶ್ ಇನ್ನಷ್ಟು ಉರ್ಕೊಂಡಿದ್ದ. ನೋಡ್ತಿದ್ದಂತೆ ಪ್ರಿಯಾ ರಾಜೇಶ್ಗೆ ಬ್ರೇಕಪ್ ಹೇಳಿ ಹೊರಟು ಹೋಗಿದ್ಲು. ಅಂದಿನಿಂದ ರಾಜೇಶನನ್ನ ಪ್ರಿಯಾ ಮೀಟ್ ಮಾಡೋದಿರ್ಲಿ, ಚಾಟಿಂಗ್ ಮಾಡೋದಕ್ಕೂ ಸಹ ಅವಳಿಗೆ ಇಂಟ್ರೆಸ್ಟ್ ಇಲ್ಲದಂತಾಗಿತ್ತು. ಪ್ರಿಯಾ ರಾಜೇಶ್ನ ಬಿಟ್ಟಷ್ಟು ಸುಲಭವಾಗಿ ರಾಜೇಶ್ ಪ್ರಿಯಾನ ಬಿಡೋಕೆ ರೆಡಿ ಇರಲಿಲ್ಲ. ಕೊನೆ ಸಲ ಇಬ್ರು ಏಕಾಂತವಾಗಿ ಕಾಲ ಕಳೆಯೋಣ, ಇದಾದ ಮೇಲೆ ನಾನು ನಿನ್ನ ತಂಟೆಗೆ ಬರೋದಿಲ್ಲ ಅಂತ ರಾಜೇಶ್ ಪ್ರಿಯಾ ಹತ್ರ ಬೇಡ್ಕೊಂಡಿದ್ದ. ಇದಕ್ಕೆ ಒಪ್ಪಿದ್ದ ಪ್ರಿಯಾ ಅಗರ್ವಾಲ್ ಬಾಯ್ ಫ್ರೆಂಡ್ ನ ಮೀಟ್ ಮಾಡೋಕೆ ಅಂತ ಮುಂದಾಗಿದ್ಲು. ಗಂಡ ಬರೋಕು ಮೊದಲು ಮನೆಗೆ ವಾಪಸ್ ಬರಬೇಕು ಅಂತ ತಡ ಮಾಡದೆ ಬೇಗ ಕೆಲಸ ಮುಗಿಸಿ ಬಿಡು ಅಂತ ರಾಜೇಶ್ಗೆ ಫೋನ್ ನಲ್ಲಿ ಮೊದಲೇ ಹೇಳಿದ್ಲು. 2021 ಜನವರಿ 28ರಂದು ಸಂಜೆ 7 ಗಂಟೆ ಸುಮಾರಿಗೆ ರಾಜೇಶ್ ಹೇಳಿದ್ದ ಲೊಕೇಶನ್ಗೆ ಪ್ರಿಯಾ ತಲುಪಿದ್ಲು. ಹೀಗೆ ಬಂದವಳು ತನ್ನ ಪ್ರಿಯಕರನ ಜೊತೆ ಕೊನೆಯ ಕಾಮೋತ್ಸವ ಆಚರಿಸಿಕೊಳ್ಳುವ ಕನವರಿಕೆಯಲ್ಲಿ ಮುಳುಗಿ ತೇಲ್ತಿದ್ರೆ ರಾಜೇಶ್ ಮಾತ್ರ ಕಂಠಪೂರ್ತಿ ಕುಡಿದು ಇವಳ ಮುಂದೆ ಬಂದು ನಿಂತಿದ್ದ. ಪ್ರಿಯಾಳನ್ನ ನೋಡ್ತಿದ್ದಂತೆ ರಾಜೇಶನ ಪಿತ್ತ ನೆತ್ತಿಗೇರಿತ್ತು. ಪ್ರಿಯಾನ ನೋಡಿ ಅವಳ ಜೊತೆ ಕಾಳಗಕ್ಕಿಳಿದಿದ್ದ. ಮನೆಯಿಂದ ಹೊರಡೋ ಟೈಮಲ್ಲೇ ಪ್ರಿಯಾ ತನ್ನ ಮಗಳನ್ನ ಸಹ ಜೊತೆಗೆ ಕರ್ಕೊಂಡು ಬಂದಿದ್ಲು. ರಾಜೇಶ್ ಪ್ರಿಯಾ ಜಗಳ ಮಾಡ್ತಿರೋದನ್ನ ನೋಡಿ ಮಗು ಭಯ ಪಟ್ಟಿತ್ತು. ಅಲ್ಲದೆ ರಾಜೇಶ್ ಆಡ್ತಿದ್ದ ಅಸಹ್ಯದ ಮಾತುಗಳಿಂದ ಪ್ರಿಯಾ ಅಗರ್ವಾಲ್ ತಲೆ ತಗ್ಗಿಸಿದ್ಲು. ಈ ರೀತಿ ಮಾತಾಡಬೇಡ ಅಂತ ಪ್ರಿಯಾ ಎಚ್ಚರಿಸಿದಷ್ಟು ರಾಜೇಶ್ ಇನ್ನಷ್ಟು ರೊಚ್ಚಿಗೇಳ್ತಿದ್ದ. ಇದರಿಂದ ಕೋಪಗೊಂಡ ಪ್ರಿಯಾ ಇವನ ಸಹವಾಸ ಸಾಕು ಅಂತ ಮನೆಗೆ ಹೋಗೋಕೆ ಮುಂದಾಗಿದ್ಲು. ಹೀಗೆ ಹೇಳದೆ ಕೇಳದೆ ಹೋಗ್ತಿದ್ದ ಪ್ರಿಯಾಳನ್ನ ನೋಡಿದ ರಾಜೇಶ ತನ್ನ ಜೊತೆ ತಂದಿದ್ದ ಚಾಕುವಿನಿಂದ ಪ್ರಿಯಾ ಕುತ್ತಿಗೆಗೆ ಚುಚ್ಚಿದ್ದ. ಬಳಿಕ ರಾಜೇಶ್ ಅಲ್ಲಿಂದ ಪರಾರಿಯಾಗಿದ್ದ. ಇತ್ತ ಮಗು ತಾಯಿಯ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕ್ತಾ ನಿಂತಿತ್ತು. ಕತ್ತಿನಿಂದ ಸೋರ್ತಿದ್ದ ರಕ್ತಕ್ಕೆ ಕೈ ಹಿಡಿದು ರಸ್ತೆಯಲ್ಲೇ ಪ್ರಿಯಾ ಕುಸಿದು ಬಿದ್ದಿದ್ಲು. ಹತ್ರ ಬರ್ತಿದ್ದ ಮಗಳನ್ನ ದೂರ ತಡೆದು ನಿಲ್ಲಿಸಿದ್ಲು. ಸಹಾಯಕ್ಕಾಗಿ ಬೇರೆಯವರನ್ನ ಅಂಗಲಾಚಿದ್ಲು. ಬಳಿಕ ಸ್ಥಳೀಯರು ಪೊಲೀಸರಿಗೆ ಫೋನ್ ಮಾಡಿ ಆಕೆಯನ್ನ ಆಸ್ಪತ್ರೆಗೆ ಸಾಗಿಸಿದ್ರು. ಆದ್ರೆ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ತೀವ್ರ ರಕ್ತಸ್ರಾವವಾಗಿದ್ದ ಕಾರಣ ಪ್ರಿಯಾ ಅಗರ್ವಾಲ್ ಇಹಲೋಕವನ್ನ ತ್ಯಜಿಸಿದ್ಲು. ಕೇಸ್ನ ಕೈಗೆತ್ತಿಕೊಂಡ ಪೊಲೀಸರು ಸ್ಥಳೀಯ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದಾಗ ಪ್ರಿಯಾ ಅಗರ್ವಾಲ್ ಹಾಗೂ ರಾಜೇಶ್ ನಡುವಿನ ಗಲಾಟೆ ಬೆಳಕಿಗೆ ಬಂದಿತ್ತು. ಅಲ್ಲದೆ ರಾಜೇಶ್ ಪ್ರಿಯಾಳನ್ನ ಕೊಲೆ ಮಾಡಿರೋ ದೃಶ್ಯ ಸಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ವಿಡಿಯೋ ಆಧಾರದ ಮೇಲೆ ಅದೇ ದಿನ ರಾತ್ರಿ ರಾಜೇಶನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ವಿಷಯ ತಿಳಿದು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ಶ್ಯಾಮ್ ಮಗಳನ್ನ ನೋಡಿ ಕಣ್ಣೀರು ಹಾಕಿದ್ದ. ಆಗ ಪೊಲೀಸರ ಎದುರು ಶ್ಯಾಮ್ ಮಾಡಿದ ಮಾತುಗಳನ್ನ ಕೇಳಿ ಪೊಲೀಸರ ಕಣ್ಣಲ್ಲೂ ನೀರು ಜಿನುಗಿತ್ತು. ಪ್ರಿಯಾ ಹಾಗೂ ರಾಜೇಶ್ ನಡುವೆ 3 ವರ್ಷದಿಂದ ಅಕ್ರಮ ಸಂಬಂಧ ಇರೋದು ನನಗೆ ಗೊತ್ತಿತ್ತು. ನನ್ನ ಹೆಂಡತಿಯನ್ನ ನಾನು ಹಲವು ಸಲ ಎಚ್ಚರಿಸಿದ್ದೆ. ಪ್ರತಿ ಸಲ ಎಚ್ಚರಿಸಿದಾಗ್ಲೂ ನಾನು ಅವಳನ್ನ ಅನುಮಾನ ಪಡ್ತಿದ್ದೀನಿ ಅಂತ ನನ್ನ ವಿರುದ್ಧವೇ ತಿರುಗಿ ಬೀಳ್ತಿದ್ಲು. ಆದ್ರೆ ನನ್ನ ಮಗಳ ಮುಖ ನೋಡ್ಕೊಂಡು ನಾನು ನನ್ನ ಹೆಂಡತಿ ಏನೇ ತಪ್ಪು ಮಾಡಿದ್ರು ಇಷ್ಟು ದಿನ ಕ್ಷಮಿಸಿಕೊಂಡು ಬಂದಿದ್ದೆ. ಅಲ್ಲದೆ ಪ್ರಿಯಾ ಮಾಡಿದ ತಪ್ಪಿನ ಇಂದು ಅವಳ ಜೀವನವೇ ಹಾಳಾಗಿ ಹೋಯ್ತು ಅಂತ ಕಣ್ಣೀರು ಹಾಕಿದ್ದ. ಅಲ್ಲದೆ ನಾನು ಅವಳಿಗೆ ಒಳ್ಳೆ ಮಾತಲ್ಲೇ ಬುದ್ಧಿ ಮಾತನ್ನ ಹೇಳಿದ್ದೆ. ಆದ್ರೂ ನನ್ನ ಮಾತನ್ನ ಲೈಟ್ ಆಗಿ ತಗೊಂಡ್ಲು. ಅವಳು ತಪ್ಪು ಮಾಡಿ ನನಗೆ ಸುಳ್ಳು ಹೇಳಿ ದಾರಿ ತಪ್ಪಿದ್ಲು. ಅವಳು ಮಾಡ್ತಿದ್ದ ಕೆಲಸವನ್ನ ಪೊಲೀಸರಿಗೋ ಅಥವಾ ಬಂಧುಗಳಿಗೋ ಹಿಡಿದು ಕೊಡೋದು ನನಗೆ 1 ಸೆಕೆಂಡ್ ಕೆಲಸವಾಗಿತ್ತು. ಆದ್ರೆ ಹಾಗೆ ಮಾಡಿದ್ದಿದ್ರೆ ನನ್ನ ಮನೆ ಮರ್ಯಾದೆನೆ ಹೋಗ್ತಿತ್ತು. ಅಲ್ಲದೆ ನನ್ನ ಮಗಳ ಮನಸ್ಸನ್ನ ಸಹ ಇದು ಜೀವನ ಪೂರ್ತಿ ಕಾಡ್ತಿತ್ತು. ನನ್ನ ಮಗಳಿಗೋಸ್ಕರ ಪ್ರಿಯಾಳನ್ನ ನಾನು ಕ್ಷಮಿಸುತ್ತಲೇ ಬಂದಿದ್ದೆ. ಇನ್ನು ಮುಂದೆ ಕೂಡ ಕ್ಷಮಿಸ್ತೀನಿ ಅಂತ ಶ್ಯಾಮ್ ಪೊಲೀಸರ ಮುಂದೆ ಹೇಳಿದ್ದ. ಮಗಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಶ್ಯಾಮ್ನ ನಿಟ್ಟಿಸಿರು ಬಿಡುವಂತೆ ಮಾಡಿತ್ತು. ಕೈ ಹಿಡಿದ ತಪ್ಪಿಗೆ ಪ್ರಿಯಾಳ ಅಂತ್ಯಕ್ರಿಯೆಯನ್ನ ಕೊನೆಗೆ ಶ್ಯಾಮ್ ಮುಂದೆ ನಿಂತು ಮಾಡಿದ್ದ. ಸ್ಮಶಾನದಲ್ಲಿ ಒಂಟಿಯಾಗಿ ಬೆಂದು ಹೋಗ್ತಿದ್ದ ಪ್ರಿಯಾಳನ್ನ ನೋಡಿ ಶ್ಯಾಮ್ ಹಾಗೂ ಮಗಳು ಕಣ್ಣೀರು ಹಾಕಿದ್ರು. ಇತ್ತ ಸಿಸಿಟಿವಿ ಕ್ಯಾಮೆರಾದಲ್ಲಿ ರಾಜೇಶ್ ಕೊಲೆ ಮಾಡಿರೋದು ಸ್ಪಷ್ಟವಾಗಿತ್ತು. ಹೀಗಾಗಿ ಕೋರ್ಟ್ ರಾಜೇಶನಿಗೆ ಜೀವಿತಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಇನ್ನು ಪ್ರಿಯಕರನ ಒರಿಜಿನಲ್ ಹೆಸರು ರಾಜೇಶ್ ಅಲ್ಲ, ಇವನ ಒರಿಜಿನಲ್ ಹೆಸರು ಸೌರಭ್ ಅಲಿಯಾಸ್ ಗೋಲುಗೊಟ್ರೆ ಅಂತ. ಈ
ವಿಚಾರ ಪೊಲೀಸರು ವಿಚಾರಣೆ ನಡೆಸೋ ವೇಳೆ ಬೆಳಕಿಗೆ ಬಂದಿತ್ತು. ಹೆಸರು ಬದಲಾಯಿಸಿಕೊಂಡು ಇನ್ಸ್ಟಾಗ್ರಾಂನಲ್ಲಿ ಪ್ರಿಯಾಗೆ ಕಾಳು ಹಾಕೋದರ ಜೊತೆಗೆ ಕಾಲು ಸಹ ಹಾಕಿದ್ದ. ಮೋಸ ಮಾಡಿ ಅವಳನ್ನ ಎಂಜಾಯ್ ಮಾಡಿದ್ದ. ಕೊನೆ ದಿನಗಳಲ್ಲಿ ಅವಳು ನನ್ನನ್ನ ಚೀಪಾಗಿ ನೋಡಿದ್ಲು ಅಂತ ಅವಳ ಮೇಲೆ ದ್ವೇಷವನ್ನ ಬೆಳೆಸಿಕೊಂಡಿದ್ದ. ನಾನು ಕೊಡ್ತಿದ್ದ ದೈಹಿಕ ಸುಖದ ಬಗ್ಗೆಯೂ ಅವಳಿಗೆ ತೃಪ್ತಿ ಇರಲಿಲ್ಲ ಅಂತ ನೇರವಾಗಿ ನನ್ನ ಹತ್ರನೇ ಹೇಳಿದ್ಲು. ಇದಕ್ಕಾಗಿ ನಾನೇ ಪ್ರಿಯಾನ ಸಾಯಿಸಿದೆ ಅಂತ ಪೊಲೀಸರ ಎದುರು ರಾಜೇಶ್ ಅಲಿಯಾಸ್ ಗೋಲು ಗೊಟ್ರೆ ಒಪ್ಕೊಂಡಿದ್ದ. ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರೇ ತಪ್ಪು ದಾರಿ ಹಿಡಿದ್ರು ಇನ್ನೊಬ್ರು ನೋಡ್ಕೊಂಡು ಸುಮ್ಮನಿದ್ದಾರೆ ಅಂದ್ರೆ ಅದು ಅವರ ದೌರ್ಬಲ್ಯವಲ್ಲ. ಕೆಲವೊಂದು ಸಲ ಅದು ಅಸ್ತ್ರವೂ ಆಗಬಹುದು. ಇಲ್ಲಿ ಇನ್ಸ್ಟಾಗ್ರಾಮ್ ಗೀಳಿಗೆ ಬಿದ್ದ ಪ್ರಿಯಾ ಬೂದಿಯಾಗಿ ಹೋದ್ಲು. ಇಂದಿಗೂ ಗಂಡನಿಗೆ ಗೊತ್ತಾಗದ ಹಾಗೆ ಬಾಯ್ ಫ್ರೆಂಡ್ಗಳನ್ನ ಮೇಂಟೈನ್ ಮಾಡೋ ಎಲ್ಲಾ ಹೆಣ್ಣು ಮಕ್ಕಳಿಗೆ ಪ್ರಿಯಾ ಒಂದು ಎಚ್ಚರಿಕೆಯ ಪಾಠವಾದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.